ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಆರಾಧ್ಯ. ಇವತ್ತು ನಾನು ನಿಮ್ಮ ಮುಂದೆ ತಂದಿರುವಂತಹ ಟಾಪಿಕ್, ಗಿಡಗಳಿಗೆ ಜೀವ ಇದ್ರೂ ಕೂಡ ಅದನ್ನ ನಾನ್ ವೆಜ್ ಅಂತ ಕನ್ಸಿಡರ್ ಮಾಡಲ್ಲ, ಯಾಕೆ? ಸೊ ಈ ತರದ ಕ್ವಶನ್ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಇರುತ್ತೆ. ಸೊ ಆ ಕನ್ಫ್ಯೂಷನ್ಸ್ ಅನ್ನ ಕ್ಲಿಯರ್ ಮಾಡೋಣ. ಸೊ ಅದಕ್ಕೆ ಆನ್ಸರ್ನ ಓದ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂಡ್ ಯಾರ್ಯಾರು ನಾನ್ ವೆಜಿಟೇರಿಯನ್ಸ್ ಅಂಡ್ ವೆಜಿಟೇರಿಯನ್ಸ್ ಈ ತರದ ಕೋಳಿ ಜಗಳಗಳ ಕಾನ್ವರ್ಸೇಷನ್ಸ್ ನಡೆಸ್ತಾ ಇರ್ತೀರೋ, ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಯಾಕೆ ಗಿಡಗಳನ್ನ ಜೀವ ಇದ್ರೂ ಕೂಡ ಅದನ್ನ ನಾನ್ ವೆಜ್ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಈ ವಿಡಿಯೋದ ಕೊನೆಯಲ್ಲಿ ಅಥವಾ ಈ ವಿಡಿಯೋ ನೋಡ್ತಾ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಯಾರ್ಯಾರು ನನ್ನ ವಿಡಿಯೋಸ್ನ ನೋಡಿ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ತರದ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳನ್ನ ನಿಮ್ಮ ಮುಂದೆ ಇರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫುಡ್ ಸಿಸ್ಟಮ್ ಇಸ್ ಡಿವೈಡೆಡ್ ಇಂಟು 2 parts. ಒಂದು ವೆಜ್, ಇನ್ನೊಂದು ನಾನ್ ವೆಜ್, ಸಸ್ಯಾಹಾರಿ, ಮಾಂಸಾಹಾರಿ ಅಂತೀವಿ. ವೆಜ್ ಅಲ್ಲಿ ಅಥವಾ ಸಸ್ಯಾಹಾರಿಲಿ ಏನೇನು ಬರುತ್ತೆ, ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಸಸ್ಯದಿಂದ ಅಥವಾ ಗಿಡಗಳಿಂದ ಏನೇನು ಬೆಳಿತೀವೋ ಅದೆಲ್ಲವನ್ನ ವೆಜ್ ಅಂತ ಕರಿತೀವಿ. ಇನ್ನೊಂದು ನಾನ್ ವೆಜ್. ನಾನ್ ವೆಜ್ ಅಂದ್ರೆ ಏನೇನು ಬರುತ್ತೆ, ಮಾಂಸ ಅಂದ್ರೆ ಜೀವಂತವಾಗಿರುವಂತಹ ಒಂದು ಪ್ರಾಣಿಯನ್ನ ಕಟ್ ಮಾಡಿ ಅಥವಾ ಅದನ್ನ ಕೊಂದು ಅದನ್ನ ಕಟ್ ಮಾಡಿ ಅದರಿಂದ ಬೇಯಿಸಿ ಅದನ್ನ ತಿನ್ನುವಂಥದ್ದು, ಅಥವಾ ಹಸಿ ಮಾಂಸನೇ ತಿಂತಾರೆ ಕೆಲವರು, ಅದನ್ನ ತಿನ್ನುವಂಥದ್ದು ಮಾಂಸಾಹಾರಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೀವ್ ಇವಾಗ ಕೇಳ್ಬೋದು, ಗಿಡಗಳಿಗೂ ಕೂಡ ಜೀವ ಇದೆ, ಆದ್ರೆ ಅದನ್ನ ನಾನ್ ವೆಜ್ ಅಂತ ಯಾಕೆ ಕನ್ಸಿಡರ್ ಮಾಡಲ್ಲ, ವೆಜ್ ಅಂತ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಎಸ್, ಕಮ್ ಟು ದ ಸೈಂಟಿಫಿಕ್ ಪಾರ್ಟ್. ಸೊ ಇವಾಗ ಪ್ಲಾಂಟ್ಸ್ ಅನ್ನ ನಾವು ಆಟೋಟ್ರೋಪಿಕ್ ಅಂತ ಕರಿತೀವಿ. ವಾಟ್ ಈಸ್ ಆಟೋಟ್ರೋಪಿಕ್? ಆಟೋಟ್ರೋಪಿಕ್ ಅಂದ್ರೆ ಪ್ಲಾಂಟ್ಸ್ಗಳು ತನ್ನ ಫೋಟೋಸಿಂಥಸಿಸ್ ಇಂದ ಸೂರ್ಯನ ಕಿರಣ ಮತ್ತೆ ನೀರು ಮತ್ತೆ ಗಾಳಿಯ ಸಹಾಯದಿಂದ ತನ್ನ ಫುಡ್ ಅನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಳತ್ತೆ. ಓಕೆನಾ? ಮತ್ತೆ ಅದಕ್ಕೆ ಯಾವುದೇ ತರಹದ ನರ್ವ್ ಸಿಸ್ಟಮ್ಸ್ ಇರೋದಿಲ್ಲ. ನೀವು ಒಡೆದ್ರು ಕಟ್ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಪೇನ್ ಫೀಲ್ ಆಗೋದಿಲ್ಲ. ಓಕೆನಾ? ಸೊ ಇದು ಪ್ಲಾಂಟ್ಸ್. ಇನ್ ಟರ್ಮ್ಸ್ ಆಫ್ ಅನಿಮಲ್ಸ್ನ ನಾವು ಏಟೋಟ್ರೋಪಿಕ್ ಅಂತ ಕರಿತೀವಿ. ವಾಟ್ ಈಸ್ ಏಟೋಟ್ರೋಪಿಕ್? ಏಟೋಟ್ರೋಪಿಕ್ ಅಂತಂದ್ರೆ ಅನಿಮಲ್ಸ್ಗಳು ತಮ್ಮ ಆಹಾರವನ್ನ ಬೇರೆ ಒಂದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹುಲಿ ಜಿಂಕೆನ ತಿನ್ಬೇಕು, ಜಿಂಕೆ ಹುಲ್ಲನ್ನ ತಿನ್ಬೇಕು. ಸೊ ನಾವುಗಳು ವೆಜಿಟೇರಿಯನ್ಸ್, ನಾವು ಕೂಡ ಅಷ್ಟೇ, ನಾವು ಪ್ರಾಣಿಗಳನ್ನ ತಿನ್ಬೇಕು, ಇಲ್ಲ ನಾವು ತರಕಾರಿಗಳನ್ನ ತಿನ್ಬೇಕು. ಸೊ ಆ ತರ ಅದನ್ನ ನಾವು ಹೇಟೋಟ್ರೋಪಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ದೇ ಹ್ಯಾವ್ ದೇರ್ ಓನ್ ನರ್ವ್ ಸಿಸ್ಟಮ್ಸ್. ಅದರಲ್ಲಿ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ. ನಾವು ಒಂಚೂರು ಕಟ್ಟಾದ ತಕ್ಷಣ ನಮಗೆ ಪೇನ್ ಆಗುತ್ತೆ. ಸೊ ಪೇನ್ ಆಗುತ್ತೆ. ಸೊ ಇದು ಅದಕ್ಕೆ ನಾವು ಅದನ್ನ ಹೇಟೋಟ್ರೋಪಿಕ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಕನೆಕ್ಷನ್ ಇನ್ ಬಿಟ್ವೀನ್ ಆಟೋಟ್ರೋಪಿಕ್ ಅಂಡ್ ಹೇಟೋಟ್ರೋಪಿಕ್ ಅಂತಂದ್ರೆ ಪೇನ್ ಇಸ್ ದ ಕನೆಕ್ಷನ್. ಓಕೆನಾ? ಸೊ ಇವಾಗ ವೆಜಿಟೇರಿಯನ್ಸ್ ಮತ್ತೆ ನಾನ್ ವೆಜಿಟೇರಿಯನ್ಸ್ ನ ಯಾವ ತರ ಕ್ಲಾಸಿಫೈಡ್ ಮಾಡ್ತಾರೆ ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಪ್ರಾಣಿಯನ್ನ ಕೊಂದು ಆ ಪ್ರಾಣಿಗೆ ನೋವುಂಟು ಮಾಡಿ ಅಥವಾ ದುಃಖ ಕೊಟ್ಟು ಅದನ್ನ ತಿನ್ನೋದನ್ನ ತ್ಯಜಿಸಿ, ಆ ವ್ಯಕ್ತಿ ಯಾವಾಗ ಯಾವುದೇ ನೋವಾಗಿರುವಂತಹ ಸಸ್ಯಗಳನ್ನ ಅಥವಾ ಯಾವುದು ಹಣ್ಣು ಹಂಪಲುಗಳನ್ನ ತಿನ್ನೋ ಕಡೆ ಸಾಕ್ತಾನೋ, ಸೊ ಅವನನ್ನು ನಾವು ವೆಜಿಟೇರಿಯನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಥವಾ ಯಾವ ವ್ಯಕ್ತಿ ಮಾಂಸಗಳನ್ನ ತಿಂತಾನೋ ಅವನ್ನ ನಾನ್ ವೆಜಿಟೇರಿಯನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಕ್ಲಾಸಿಫಿಕೇಶನ್ ಆಫ್ ವೆಜಿಟೇರಿಯನ್ ಅಂಡ್ ನಾನ್ ವೆಜಿಟೇರಿಯನ್. ಅಂಡ್ ನಿಮ್ಗೆ ಆನ್ಸರ್ ಸಿಕ್ಕಿರುತ್ತೆ ಯಾಕೆ ಸಸ್ಯಗಳನ್ನ ಜೀವ ಇದ್ರೂ ಕೂಡ ಅದನ್ನ ನಾವು ವೆಜ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಅದೇ ತರಹ ನಾವು ಇನ್ನೊಂದು ಅರ್ಥವನ್ನ ಹುಡುಕ್ತಾ ಹೋದ್ರೆ, ನಾನು ಓದಿದ ಪ್ರಕಾರ ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಹೋಗಿ ಒಬ್ಬ ಪ್ರೇಸ್ಟ್ನ ಕೇಳ್ತಾನೆ, ನಾನು ನಾನ್ ವೆಜ್ ತಿಂತೀನಿ, ಅದು ತಪ್ಪಾ ಅಂತ. ಪ್ರೇಸ್ಟ್ ಹೇಳ್ತಾರೆ, ಹೌದು ಅದು ತಪ್ಪು, ಯಾಕೆಂದ್ರೆ ಒಂದು ಪ್ರಾಣಿಯನ್ನ ಕೊಂದು ತಿನ್ನುವಂಥದ್ದು ಸರಿಯಲ್ಲ, ಸೊ ಅದು ತಪ್ಪು ಅಂತ. ಆಗ ಆ ವ್ಯಕ್ತಿ ಕೇಳ್ತಾನೆ, ಇವಾಗ ಸಸ್ಯಗಳು ಅಥವಾ ಗಿಡಗಳಿಗೂ ಕೂಡ ಜೀವ ಇದೆ ಅಂತ ಹೇಳ್ತಾರೆ, ಆದ್ರೆ ಅದನ್ನ ಕೂಡ ಕಟ್ ಮಾಡಿ ತಿನ್ನುವಂಥದ್ದು ತಪ್ಪಲ್ವಾ ಅಂತ. ಆ ಪ್ರೇಸ್ಟ್ ಹೇಳ್ತಾರೆ, ಹೌದು ಅದು ಕೂಡ ತಪ್ಪು, ಆದ್ರೆ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ, ನೀನು ಏನು ಆ ಗಿಡಗಳನ್ನ ಕಟ್ ಮಾಡಿರ್ತೀಯೋ ಅದನ್ನ ಫಸ್ಟ್ ನೀನು ಕೃಷ್ಣನಿಗೆ ಅರ್ಪಿಸ್ಬೇಕು. ಅವಾಗ ನಿನಗೆ ಅದರಲ್ಲಿರುವಂತಹ ಕರ್ಮಗಳನ್ನ ಕೃಷ್ಣ ರಿಮೂವ್ ಮಾಡ್ತಾನೆ, ಅದನ್ನ ತೆಗಿತಾನೆ. ಆಮೇಲೆ ನೀನು ಅದನ್ನ ಸೇರಿಸಿದ್ರೆ ನಿನಗೆ ಯಾವುದೇ ರೀತಿಯ ಕರ್ಮಗಳು ಬರೋದಿಲ್ಲ
ಅಂತ ಪ್ರೇಷ್ ಹೇಳ್ತಾರೆ. ನಾನು ಈ ಆರ್ಟಿಕಲ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಹೋಗಿ ಒಂದ್ಸತಿ ಓದಿ. ಸೊ ಅಂಡ್ ಇನ್ನೊಂದು ಆನ್ಸರ್ ನನಗೆ ಅದೇ ಕಾನ್ವರ್ಸೇಷನ್ ಅಲ್ಲಿ ಸಿಕ್ಕಿದ್ದು. ಸೊ ದೇರ್ ಆರ್ ನೀವು ಕೋರಾ ಆ ಥರದ್ದು ವೆಬ್ಸೈಟ್ಗಳು ಇರ್ತವೆ, ಅಲ್ಲಿ ಚರ್ಚೆಗಳು ನಡೀತಾ ಇರುತ್ತೆ. ಸೊ ಅಲ್ಲಿ ನೀವು ಹೋಗಿ ನೋಡಿದ್ರೆ ನಿಮಗೆ ಯಾರ್ಯಾರ ಒಪಿನಿಯನ್ಸ್ ಯಾವ್ಯಾವ ಥರ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿ ನೀವು ಹೋಗಿ ನೋಡ್ಬೋದು. ನಾನು ಅದೇ ಥರದ್ದು ಇನ್ನೊಂದು ವೆಬ್ಸೈಟ್ ಯಾವುದೋ ನಂಗೆ ಸಿಕ್ಕಿತ್ತು, ಸೊ ಅಲ್ಲಿ ನೋಡಿದ್ದು. ಮತ್ತು ಅದೇ ಥರದ್ದು ಇನ್ನೊಂದು ಆನ್ಸರ್ 36 ಆನ್ಸರ್ ಅಂತ, ಆನ್ಸರ್ ನಂಬರ್ 36 ನೋಡಿ. ನೀವು ಹಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಅಲ್ಲಿ ಗುಣಗಳ ಬಗ್ಗೆ ಮಾತಾಡಿರುತ್ತೆ, ಸೊ ಅಲ್ಲಿ ಹೋಗಿ ನೋಡಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಗುಣಗಳಲ್ಲಿ ವಿವರಿಸ್ಬಿಟ್ಟಿದ್ದಾನೆ ಫುಡ್ ಏನಂತ. ಇವಾಗ ನಿಮಗೆ 3 ಗುಣಗಳಿದೆ. ಯಾವುದು? ಸತ್ವಗುಣ, ರಜಸ್ಸು, ತಮಸ್ಸು ಅಂತ. ಸಾತ್ವಿಕ ಗುಣಗಳಲ್ಲಿ ಯಾವ್ಯಾವ ಫುಡ್ ಬರುತ್ತೆ ಅಂತಂದ್ರೆ ನಿಮಗೆ ಹಣ್ಣುಗಳು, ಸೊಪ್ಪು, ತರಕಾರಿಗಳು. ಸೊ ಈ ಥರದ್ದು ಒಳ್ಳೆ ಅದು ಸ್ಪಿರಿಚುವಲ್ ಗ್ರೋತ್ ಕೊಡುತ್ತೆ ನಿಮಗೆ. ಅದನ್ನ ನಾವು ಸತ್ವ ಗುಣಗಳ ಊಟ ಅಥವಾ ಫುಡ್ ಐಟಮ್ಸ್ ಅಂತ ನಾವು ಕರಿತೀವಿ. ಮತ್ತೆ ಇನ್ನೊಂದು ರಜಸ್ಸಲ್ಲಿ ಏನೇನು ಬರುತ್ತೆ ನಿಮಗೆ? ಹುಳಿ, ಕಹಿ, ಖಾರ ಅಥವಾ ಉಪ್ಪು, ಬಿಸಿ. ಸೊ ಈ ಥರದ್ದು ಬರುತ್ತೆ. ಸೊ ಇದನ್ನ ನಾವು ರಜಸ್ಸು ಅಂತ ಕರಿತೀವಿ. ಇನ್ನು ತಮಸ್ಸು ಅಂತ ಏನು ಕರಿತೀವಿ ಅಂತಂದ್ರೆ 3 ದಿನದ ಹಳೆ ಊಟ, ಅಥವಾ 3 ಗಂಟೆ ಮುಂಚೆ ಮಾಡಿರೋದು, ಅಥವಾ ನೆನ್ನೆದು, ಅಥವಾ ಕೊಳ್ತೋಗಿರೋದು. ಸೊ ಇದನ್ನ ನಾವು ತಮಸ್ಸು ಅಂತ ಕರಿತೀವಿ. ಸೊ ಗುಣಗಳಲ್ಲಿ ಯಾವ್ಯಾವುದು ಏನೇನು ಅಂತ ಡಿಫೈನ್ ಮಾಡಿದ್ದಾರೆ. ಸೊ ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಯಾವ ಥರದ ಆಹಾರಗಳನ್ನ ಸೇವಿಸಬೇಕು ಅನ್ನೋದಕ್ಕೆ. ಸೊ ಕೃಷ್ಣನಿಗೆ ನಾವು ಯಾವತ್ತು ಸಾತ್ವಿಕವಾದಂಥ ಆಹಾರವನ್ನು ಅರ್ಪಿಸ್ತೀವಿ. ಫಾರ್ ಎಕ್ಸಾಂಪಲ್ ಹಣ್ಣುಗಳಾಗಿರ್ಬೋದು, ಫಲಪುಷ್ಪಗಳಾಗಿರ್ಬೋದು, ಈ ಥರದ್ದು ಅರ್ಪಿಸ್ತೀವಿ. ಸೊ ಆದ್ದರಿಂದ ನಾವು ಕೂಡ ಸಾತ್ವಿಕವಾದಂಥ ಆಹಾರ ತಿನ್ನಬೇಕು. ದಟ್ ಈಸ್ ಗುಡ್ ಫಾರ್ ದ ಬಾಡಿ ಆ್ಯಂಡ್ ಹೆಲ್ತ್ ಅಂತ ಹೇಳಿರುವಂಥದ್ದು. ಸೊ ಇದು ಕೂಡ ಇಟ್ ಈಸ್ ಡಿಫ್ರೆನ್ಸ್ ಟು ದ ಟಾಪಿಕ್. ಸಸ್ಯಗಳನ್ನ ಯಾಕೆ ಜೀವ ಇದ್ರು ಅನ್ನೋ ಟಾಪಿಕಲ್ಲಿ ಬರಲ್ಲ ಇದು. ಬಟ್ ಆದ್ರೂ ಅದನ್ನು ಡಿವೈಡ್ ಮಾಡಿರೋದನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ಬೇಕು ಅನಿಸ್ತು. ಸೊ ಅದನ್ನು ತಿಳಿಸಿದ್ದೀನಿ. ಸೊ ಆ್ಯಂಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ ಚರ್ಚೆ ಒಂಥರ ಚೆನ್ನಾಗಿದೆ, ಹೋಗಿ ಒಂದ್ಸತಿ ಓದಿ. ಓಕೆನಾ? ಸೊ ಇವಾಗ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಯಾಕೆ ಪ್ಲಾಂಟ್ಸ್ಗಳನ್ನು ನಾವು ನಾನ್ ವೆಜ್ ಅಂತ ಕರೆಯಲ್ಲ, ವೆಜ್ ಅಂತ ಕರಿತೀವಿ ಅಂತ. ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಗೇನು ಅನ್ಸುತ್ತೆ, ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್, ಅಥವಾ ನಾನು ಕೊಟ್ಟಿರೋ ಆನ್ಸರ್ ನೀವು ಒಪ್ಕೋಬೇಕು ಅಂತಲೂ ಇಲ್ಲ, ಬಟ್ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಹಾಗೆ ನನಗೆ ಇದೇ ಥರದ ವಿಡಿಯೋಸ್ಗಳು ತುಂಬ ಕುತೂಹಲಕಾರಿ ಬಿಗ್ ಕ್ವಶನ್ಸ್ ಮಾರ್ಕ್ಗಳಾಗಿರುವಂಥ ಕ್ವಶನ್ಸ್ಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನು ಅನ್ಸುತ್ತೋ ಅದನ್ನು, ಅದರ ಮೇಲೆ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ.